ವೃಷಭ ರಾಶಿಯವರೇ, ದಯವಿಟ್ಟು ಈ ಮಾತನ್ನು ಅತ್ಯಂತ ಗಂಭೀರವಾಗಿ ಆಲಿಸಿ. ಮೇ 15ನೇ ತಾರೀಕು ನಿಮ್ಮ ಪಾಲಿಗೆ ಕೇವಲ ಒಂದು ಸಾಮಾನ್ಯ ದಿನವಲ್ಲ, ಬದಲಾಗಿ ನಿಮ್ಮ ಹಣೆಬರಹವನ್ನೇ ಹೊಸದಾಗಿ ಬರೆಯುವ, ನಿಮ್ಮ ಜೀವನದ ದಿಕ್ಕನ್ನು ಶಾಶ್ವತವಾಗಿ ಬದಲಿಸುವ ಒಂದು ಅತ್ಯಂತ ಮಹತ್ವದ ದಿನವಾಗಲಿದೆ. ಈ ಸಂಪೂರ್ಣ ಮಾಹಿತಿಯನ್ನು ಸ್ವಲ್ಪವೂ ಕಡೆಗಣಿಸದೆ, ಎಲ್ಲಿಯೂ ನಿಲ್ಲಿಸದೆ ಕೊನೆಯವರೆಗೂ ಅತ್ಯಂತ ಗಮನವಿಟ್ಟು ಆಲಿಸಿ. ಏಕೆಂದರೆ ಇಂದು ನಾನು ಹೇಳಹೊರಟಿರುವ ಪ್ರತಿಯೊಂದು ಅಕ್ಷರವೂ ನಿಮ್ಮ ಭವಿಷ್ಯದ ಅಡಿಪಾಯವನ್ನು ಗಟ್ಟಿಗೊಳಿಸುವ ರಹಸ್ಯಗಳನ್ನು ಒಳಗೊಂಡಿದೆ. ವೃಷಭ ರಾಶಿಯವರಾದ ನೀವು ಹುಟ್ಟಿನಿಂದಲೇ ಅತ್ಯಂತ ಪ್ರಾಮಾಣಿಕರು ಮತ್ತು ಅನ್ಯಾಯವನ್ನು ಕಂಡರೆ ಸಿಡಿದೇಳುವ ನೇರ ನುಡಿಯವರು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ. ಬೇರೆಯವರ ಏಳಿಗೆಯನ್ನು ಕಂಡು ಹೊಟ್ಟೆಕಿಚ್ಚುಪಡುವ ಜಾಯಮಾನವು ನಿಮ್ಮದಲ್ಲ. ಆದರೆ ನಿಮ್ಮ ಈ ಮಿತಿಮೀರಿದ ಒಳ್ಳೆಯತನವೇ ನಿಮಗೆ ಮುಳುವಾಗಿ ಪರಿಣಮಿಸಿದ ಘಟನೆಗಳು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು. ನೀವು ಯಾರನ್ನು ಕಣ್ಣುಮುಚ್ಚಿ ನಂಬಿದ್ದೀರೋ, ಯಾರಿಗಾಗಿ ನಿಮ್ಮ ಸ್ವಂತ ಆಸೆಗಳನ್ನು ತ್ಯಾಗ ಮಾಡಿದ್ದೀರೋ, ಅವರಿಂದಲೇ ನಿಮಗೆ ಅತಿ ಹೆಚ್ಚು ನೋವು ಮತ್ತು ಸಹಿಸಲಾಗದ ಅವಮಾನಗಳು ಎದುರಾಗಿವೆ. ನಿಮ್ಮ ಪ್ರಾಮಾಣಿಕ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಎಷ್ಟೋ ಬಾರಿ ನೀವು ಏಕಾಂತದಲ್ಲಿ ಕಣ್ಣೀರು ಹಾಕಿದ್ದೀರಿ. ಆರ್ಥಿಕವಾಗಿ ಎಷ್ಟೋ ಬಾರಿ ನೀವು ಪಾತಾಳಕ್ಕೆ ಕುಸಿದಿದ್ದೀರಿ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಮುಂದೇನು ಎಂಬ ದಿಕ್ಕು ತೋಚದೆ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ. ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳೇ, ಕುಟುಂಬದವರೇ ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ದೂಷಿಸಿ ದೂರ ಸರಿದಾಗ ನಿಮ್ಮ ಸೂಕ್ಷ್ಮ ಮನಸ್ಸಿಗೆ ಆದ ಗಾಯ ಅಷ್ಟಿಷ್ಟಲ್ಲ. ಆದರೂ ನಿಮ್ಮೊಳಗಿನ ಕುಗ್ಗದ ಆತ್ಮವಿಶ್ವಾಸ ನಿಮ್ಮನ್ನು ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಆ ಎಲ್ಲಾ ನೋವುಗಳಿಗೆ, ಕಷ್ಟಗಳಿಗೆ, ಕಣ್ಣೀರಿಗೆ ಮತ್ತು ಅವಮಾನಗಳಿಗೆ ಸರಿಯಾದ ಉತ್ತರ ಕೊಡುವ ಕಾಲ ಈಗ ಅತ್ಯಂತ ಹತ್ತಿರ ಬಂದಿದೆ. ಮೇ 15ನೇ ತಾರೀಕು ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಪ್ರಖರವಾದ ಸೂರ್ಯೋದಯವಾಗಲಿದೆ. ಅಂದು ನಿಮ್ಮ ಜೀವನಕ್ಕೆ ಒಬ್ಬ ಅತ್ಯಂತ ಪ್ರಭಾವಿ ವ್ಯಕ್ತಿಯ ಆಗಮನವಾಗಲಿದೆ. ಈ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಬದುಕಿನಲ್ಲಿ ಎಂತಹ ಕಲ್ಪನೆಗೂ ನಿಲುಕದ ಅದ್ಭುತಗಳು ನಡೆಯಲಿವೆ. ಆ ವ್ಯಕ್ತಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನಿಮಗೆ ದಾರಿ ತೋರಿಸುವ ಉನ್ನತ ಅಧಿಕಾರಿಯಾಗಿರಬಹುದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಹೊಸ ಆಯಾಮವನ್ನು ಸೃಷ್ಟಿಸಿ ಬಂಡವಾಳ ಹೂಡುವ ಹೂಡಿಕೆದಾರನಾಗಿರಬಹುದು. ಆ ವ್ಯಕ್ತಿ ಯಾರೇ ಆಗಿರಲಿ, ಅವರ ಆಗಮನ ಕೇವಲ ಸಾಧಾರಣವಾದ ಭೇಟಿಯಾಗಿರುವುದಿಲ್ಲ. ಅವರ ಹೆಜ್ಜೆ ನಿಮ್ಮ ಮನೆಯ ಹೊಸ್ತಿಲು ತುಳಿದ ಕ್ಷಣದಿಂದ ನಿಮ್ಮ ಜೀವನದ ಗತಿ ಸಂಪೂರ್ಣವಾಗಿ ಧನಾತ್ಮಕವಾಗಿ ಬದಲಾಗಲಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಿಗೆ ಸುಧಾರಿಸಲಿದೆ ಎಂದರೆ, ನಿನ್ನೆ ಮೊನ್ನೆಯವರೆಗೂ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮ ಬಡತನ ಅಥವಾ ಕಷ್ಟವನ್ನು ನೋಡಿ ಅಪಹಾಸ್ಯ ಮಾಡಿದವರು, ಇಂದು ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಎದುರು ತಲೆಬಾಗಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿಮ್ಮ ಒಂದು ಮಾತಿಗೆ ಮುಂಚೆ ಇದ್ದಂತಹ ತೂಕಕ್ಕಿಂತ 100 ಪಟ್ಟು ಹೆಚ್ಚಿನ ಬೆಲೆ ಈಗ ಸಿಗಲಿದೆ. ಮುಟ್ಟಿದ್ದೆಲ್ಲ ಚಿನ್ನವಾಗುವ ಹಿಡಿದ ಕೆಲಸಗಳೆಲ್ಲವೂ ನಿರ್ವಿಘ್ನವಾಗಿ ಪೂರ್ಣಗೊಳ್ಳುವ ರಾಜಯೋಗದ ಕಾಲ ನಿಮ್ಮದಾಗಲಿದೆ. ಸ್ವಂತ ಜಮೀನು, ಸುಸಜ್ಜಿತವಾದ ಮನೆ ಅಥವಾ ದುಬಾರಿ ವಾಹನ ಖರೀದಿಸುವ ನಿಮ್ಮ ಬಹುಕಾಲದ ಸುಂದರ ಕನಸು ಈಗ ವಾಸ್ತವದ ರೂಪ ತಾಳಲಿದೆ. ಆದರೆ ಈ ಎಲ್ಲಾ ಯಶಸ್ಸಿನ ನಡುವೆಯೂ ನಿಮ್ಮ ಆರೋಗ್ಯದ ಕಡೆಗೆ ನೀವು ಚೂರು ಹೆಚ್ಚು ಗಮನ ಹರಿಸುವುದು ಅತ್ಯಂತ ಅಗತ್ಯವಾಗಿದೆ. ವಿಪರೀತ ಕೆಲಸದ ಒತ್ತಡ ಮತ್ತು ಮಾನಸಿಕ ಆಲೋಚನೆಗಳಿಂದಾಗಿ ನಿಮಗೆ ನಿದ್ರಾಹೀನತೆ ಕಾಡಬಹುದು. ಆರೋಗ್ಯವೇ ಮನುಷ್ಯನ ನಿಜವಾದ ಮತ್ತು ಅಂತಿಮ ಭಾಗ್ಯ ಎಂಬುದನ್ನು ಮರೆಯಬೇಡಿ. ಅಹಂಕಾರ ಎಂಬುದು ಎಷ್ಟೇ ದೊಡ್ಡ ಸಾಮ್ರಾಜ್ಯವನ್ನಾದರೂ ಸುಟ್ಟು ಬೂದಿ ಮಾಡುವ ಬೆಂಕಿ. ಅದು ನಿಮ್ಮ ಬಳಿ ಸುಳಿಯದಂತೆ ನೋಡಿಕೊಳ್ಳಿ. ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ಬೇರುಗಳನ್ನು ನೀವು ಮರೆಯಬಾರದು. ವೃಷಭ ರಾಶಿಯವರೇ, ಈ ಪುಣ್ಯ ಕಾಲದಲ್ಲಿ ನಿಮ್ಮ ಕುಲದೇವರ ಆರಾಧನೆ ಮಾಡುವುದು ಮತ್ತು ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸುವುದು ನಿಮ್ಮ ಪುಣ್ಯದ ಖಾತೆಯನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಪ್ರಕೃತಿಯ ನಿಯಮವೇನೆಂದರೆ, ನಾವು ಸಮಾಜಕ್ಕೆ ಏನನ್ನು ಕೊಡುತ್ತೇವೆಯೋ ಅದು ನಮಗೆ 10 ಪಟ್ಟಾಗಿ ಮರಳಿ ಬರುತ್ತದೆ. ಒಂದು ವೇಳೆ ನೀವು ಜೀವನದಲ್ಲಿ ಅತಿಯಾದ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ, ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲದ ಸುಳಿಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಎಂದಾದರೆ, ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಇನ್ನು ಹೆಚ್ಚಿನ ಸ್ಪಷ್ಟತೆ ಬೇಕಿದ್ದರೆ, ದಯವಿಟ್ಟು ಸಂಕೋಚ ಪಡಬೇಡಿ. ನಿಮ್ಮ ಜೀವನದ ಜಟಿಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ಮತ್ತು ಗ್ರಹಗತಿಗಳ ಸರಿಯಾದ ಮಾರ್ಗದರ್ಶನ ಪಡೆಯಲು ಈಗಲೇ ನಮಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾವು ಸೂಕ್ತವಾದ ದೈವಿ ಪರಿಹಾರಗಳನ್ನು ಸೂಚಿಸುತ್ತೇವೆ. ನಿಮ್ಮ ಬದುಕು ಸುಖಮಯವಾಗಿರಲಿ.